ಏನು? ದೀಪಕ್ ಭಾಯ್, ನಮ್ಮ ಈ ಫೆಬ್ರವರಿ ದಾದಾವಣಿ ಮಾಸಪತ್ರಿಕೆಯಲ್ಲಿ ಟೈಟಲ್ ಹೀಗಿದೆ: ವ್ಯವಹಾರದ ಸೇಫ್ ಸೈಡ್ ಮೌನದಿಂದ. ವ್ಯವಹಾರದ ವ್ಯವಹಾರದ ಸೇಫ್ ಸೈಡ್ ಮೌನದಿಂದ. ಯಾವುದರಿಂದ? ಮೌನದಿಂದ. 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 ದಾದಾ ಹೇಳ್ತಾರೆ, ಡಿಪ್ರೆಷನ್ ಉಂಟಾದ ಸಮಯದಲ್ಲಿ ಅದು ನನ್ನ ಸ್ವರೂಪ ಅಲ್ಲ, ನಾನು ಶುದ್ಧಾತ್ಮ. ಆ ಡಿಪ್ರೆಷನ್ ಅನ್ನು ನಾನು ತಿಳಿದಿರುವುದಾಗಿದೆ ಎನ್ನುವುದು ದೃಢವಾದರೆ ಆಗ ನಿಮ್ಮ ಕಲ್ಯಾಣವಾದ ಹಾಗೆ. ಮಾತ್ರ ಯಾವಾಗಲೂ ಜಾಗೃತಿಯಿಂದ ಇರೋದನ್ನ ನಾವು ಆದಷ್ಟು ನೋಡ್ಕೊಳ್ಬೇಕು. ಈ ಜಾಗೃತಿಯನ್ನಷ್ಟೇ ಪೋಷಣೆ ಮಾಡ್ತಿದ್ರೆ ಅದೇ ಶುದ್ಧಾತ್ಮ. ಇದನ್ನ ಸ್ವಲ್ಪ ತಿಳಿಸ್ಕೊಡಿ. ಅಲ್ಲಿ ಜಾಗೃತಿಯನ್ನ ಅದನ್ನು ಕಾಪಾಡ್ಕೊಳ್ಬೇಕು. ನಿಮಗೆ ಪ್ರತೀತಿ ಉಂಟಾಗಿದೆ. ಈಗ ನಾನು ಹಿಮಾಂಶು ಬಿಟ್ಟೋಯ್ತು, ಮತ್ತೆ ನಾನು ಶುದ್ಧಾತ್ಮ ಎನ್ನೋ ನಂಬಿಕೆ ಆಗಿದೆ, ಪ್ರತೀತಿ ಉಂಟಾಗಿದೆ. ಪ್ರತೀತಿ, ಅದರಿಂದ ಮುಂದೆ ಹೋಗಿ ಉಂಟಾಗಿರುವ ನಂಬಿಕೆಯನ್ನು ಜಾಗೃತಿಯಲ್ಲಿ ಇಟ್ಕೊಳ್ಳಿ. ಎಷ್ಟು ಜಾಗೃತವಾಗಿದೆ ಆ ಭಾಗವನ್ನ ಕಾಪಾಡ್ಕೋಬೇಕು. ಹಿಮಾಂಶುಗೆ ಬೆರೆಯಬಾರ್ದು. ಈ ಕ್ರೋಧ, ಮಾನ, ಮಾಯೆ, ಲೋಭವನ್ನು ಅಜಾಗೃತಿ ಅಂತಾರೆ. ನನ್ಗೆ ಯಾಕೆ ಹಾಗೆ ಹೇಳಿದ್ರು? ನಾನೇನು ಹಾಳು ಮಾಡಿದ್ದೆ? ಯಾವಾಗಲೂ ನನ್ನೇ ಆಕ್ಷೇಪಿಸ್ತಾರೆ. ಹಾಗೆ ನಾನು ಸರಿಯಾಗಿಲ್ವಾ? ನಾನಿದ್ದು ಪ್ರಯೋಜನ ಇಲ್ಲ ಅಂತ ಡಿಪ್ರೆಷನ್ಗೆ ಹೊರಟು ಹೋಗ್ತಾರೆ. ನಾನು ಎಷ್ಟು ದುಃಖ ಕೊಟ್ಟಿದ್ದೀನಿ, ತೊಂದರೆ ಕೊಟ್ಟಿದ್ದೇನೆ, ಅಷ್ಟೊಂದು ದುಃಖವಾಗ್ತಿದೆ. ಎಲ್ರಿಗೆ ಅವರವರ ಚಿಂತೆ ಇರುತ್ತೆ. ನಮ್ಮ ದುಃಖದ ಕಳವಳ ಅವರಿಗೆ ಆಗೋದಿಲ್ಲ. ಕಾಡ್ನಲ್ಲಿ ಕಾಲುದಾರಿಗೆ ಅನ್ಸುತ್ತೆ, ಆನೆಗೆ ಎಷ್ಟು ದುಃಖ ಕೊಟ್ಟೆ ನಾನು, ಅದರ ಹಾದಿಗೆ ನಾನು ಅಡ್ಡ ಬಂದೆ. ಹೀಗೆ ಅಹಂಕಾರದಿಂದ ಕೊರಗುತ್ತೆ. ಪಾಪ, ಅವರಿಗೆ ಎಷ್ಟು ದುಃಖ ಕೊಟ್ಟೆ, ನೀನ್ ಯಾಕೆ ಸುಮ್ಮನೆ ದುಃಖಿಸ್ತೀಯ? ಕೊರಗ್ತಾ ಡಿಪ್ರೆಸ್ ಆಗ್ಬಿಡ್ತಾರೆ. ಸುಮ್ಮನೆ ಅಹಂಕಾರದೊಂದಿಗೆ ಸೇರ್ಕೊಳ್ತೀರಾ. ಅಹಂಕಾರದೊಂದಿಗೆ ಸೇರ್ಕೊಂಡ್ರೆ ತಪ್ಪು ರಸ್ತೆಯಲ್ಲಿ ಹೋಗ್ತೀರಾ ನೀವು. ನಾನ್ ಮಾಡಿದೆ, ನನ್ಗೆ ಮಾಡಿದ್ದಾರೆ, ನನ್ನಿಂದಾಗಿದೆ, ನಾನ್ ಮಾಡಿದ್ದೀನಿ. ನಾನು ಇಲ್ವೇ ಇಲ್ಲ. ಅವೆಲ್ಲ ಹೊರಗಿನ ಭಾಗ. ನಾನು ಶುದ್ಧಾತ್ಮ. ಅವರು ಹೇಳಿದ್ರು, ಇವರು ಹೇಳಿದ್ರು, ಆ ಆಧಾರದಿಂದ ಪರಿಣಾಮ ಉಂಟಾಗಿದೆ, ನಂದಲ್ಲ. ರಿಲೇಟಿವ್ನ ಪರಿಣಾಮ ನಂದಲ್ಲ. ನೀವು ತಿಳಿಬೇಕು, ನಾನ್ ರಿಯಲ್ ಮತ್ತೆ ಪ್ರತ್ಯೇಕವಾಗಿದ್ದೇನೆ. ಅದುವೇ ಜಾಗೃತಿಗೆ ಬಂದು ಬಿಡ್ಬೇಕು. ಏನು ಉಂಟಾಗುತ್ತೆ ಅದರ ಜಾಗೃತಿಲಿ ಇರಬೇಕು. ಏನ್ ಸಮಸ್ಯೆ ಆಗುತ್ತೆ ಅದರ ಪರಿಣಾಮ ಏನು ಅಂತ ನಾವು ತನ್ಮಾಯಕಾರವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೇವೆ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಬೀಜ ಹಾಕಿದ್ದೇವೆ ನಾವು. ಹೇಗೆ ಹೆಸರು ಕಾಳು ಗಿಡದಲ್ಲಿರುವಾಗ ಗ್ರೀನ್ ಆಗುತ್ತೆ, ನಂತರ ಒಣಗಿ ಅದೇ ಬಣ್ಣಕ್ಕೆ ಬರುತ್ತಲ್ವಾ? ನೋಡ್ಲೂ ಅದೇ ರೀತಿ ಕಾಳು, ಆದರೆ ಗಿಡದಲ್ಲಿಲ್ಲ, ಅದು ಗಿಡದಿಂದ ಬೇರ್ಪಟ್ಟಿದೆ. ನಮ್ ಬೀಜವಲ್ಲ, ಡಿಸ್ಚಾರ್ಜ್ ಪರಿಣಾಮವಾಗಿದೆ. ಬೀಜದ ಆಧಾರದಿಂದ ಸಂಯೋಗದಂತೆ ವ್ಯವಹಾರ ಉಂಟಾಗಿ ಎಕ್ಸಾಕ್ಟ್ ಅದೇ ರೀತಿ ಫಲ ಕೊಡುತ್ತೆ. ಅದು ಭಾವನೆ ರೂಪದಲ್ಲಿತ್ತು ಹಿಂದಿನ ಜನ್ಮದಲ್ಲಿ. ಈಗ ನಾವು ಜಾಗೃತಿ ಇಟ್ಕೋಬೇಕು, ಅಸ್ತಿತ್ವ ಗೊತ್ತಿರಬೇಕು. ಈ ಪರಿಣಾಮ ನಮ್ಮಿಂದ ಆಗಿದೆಯಾ ಅಥವಾ ಅವರಿಂದಾಗಿ ಆಗಿದೆ, ಹಾಗಾಗಿ ನಂದಲ್ಲ. ತಿಳಿಯುವುದು ಮಾತ್ರ ನನ್ನ ಭಾಗವಾಗಿದೆ. ಇಷ್ಟನ್ನು ತಿಳಿದುಕೊಂಡ್ರೆ ಅದನ್ನು ಜಾಗೃತಿ ಅನ್ನಲಾಗತ್ತೆ. ಇದು ಹೆಚ್ಚುತ್ತಾ ಅನುಭವ ಉಂಟಾಗತ್ತೆ. ಆಮೇಲೆ ಅನುಭವ ಅಂದ್ರೆ ಏನು? ನಮ್ಗೊತ್ತಾಗತ್ತೆ. ಬಟ್ಟೆ ಮೇಲೆ ಕಸ ಬಿದ್ದಿದೆ, ಅದನ್ನು ಸ್ವಚ್ಛಗೊಳಿಸ್ತೀವಿ. ಸಂಶಯ ಯಾಕೆ ನನ್ನಿಂದ ತಪ್ಪಾಗಿದೆ ಅಂತ? ಸ್ನಾನ ಮಾಡ್ಬೇಕಾ? ಕಸದ ಮೇಲೆ ಧೂಳು ಬಿದ್ದಿತ್ತು, ಏನೋ ಕಡ್ಡಿ ಕಸ ಹಾರಿ ಬಟ್ಟೆ ಮೇಲೆ ಬಂದು ಬಿದ್ದಿತ್ತು. ನಮ್ಗದು ಗೊತ್ತಿದೆ, ನಮ್ಮೇಲೆ ಬಿದ್ದಿಲ್ಲ ಅಂತ. ಜಾಗೃತಿಯನ್ನು ಜಾಗೃತವಾಗಿ ಇಟ್ಕೊಳ್ಳಿ. ನಿಮಗೆ ಜಾಗೃತಿ ಶುರುವಾಗಿದೆ, ಅದನ್ನ ಎಕ್ಸಾಕ್ಟ್ ಆಗಿ ಇಟ್ಕೊಳ್ಳಿ. ಜಾಗೃತಿಯ ಪೋಷಣೆ ಮಾಡಿ. ಹಿಮಾಂಶುನ ಪೋಷಣೆ ಮಾಡಲಾಗಿತ್ತು, ಹಿಮಾಂಶುವಿನ ಮಾನ್ಯತೆಗಳನ್ನ ಪೋಷಣೆ ಮಾಡಲಾಗಿತ್ತು, ಬುದ್ಧಿಯನ್ನು ಪೋಷಣೆ ಮಾಡಲಾಗಿತ್ತು, ಅಹಂಕಾರವನ್ನು ಪೋಷಣೆ ಮಾಡಲಾಗಿತ್ತು. ಯಾಕೆ ಸುಮ್ಮನೆ ಬೇರೆಯವರ ಪೋಷಣೆ ರಕ್ಷಿಸ್ಬೇಕು? ನಾವು ನಮ್ಮನ್ನೇ ರಕ್ಷಿಸ್ಬೇಕಲ್ವಾ? ಹಾಗೆಂದಾದ ಹೇಳ್ತಾರೆ. ಯಾವಾಗ ಒಬ್ಬರೇ ಇರ್ತೀವಿ ಆಗ ನಮ್ಮೊಳಗೆ ಮಾತುಕತೆನ ನಡೆಸ್ಕೊಂಡು ಬೇರ್ಪಟ್ಟು ಸರಿಯಾಗಿರ್ತೀವಿ. ಅಂಥ ಸಮಯದಲ್ಲಿ ನಾವು ಜಾಗೃತಿಯಲ್ಲಿರೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಹೊರಗಿನ ವ್ಯವಹಾರಗಳಲ್ಲಿರುವಾಗ, ಯಾವುದೇ ಕೆಲಸದ ಮೇಲೆ ಹೊರಗಿರುವಾಗ ಸರಿಯಾದ ಜಾಗೃತಿನ ಪೋಷಿಸಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಲ್ವಾ? ಹಾಗಲ್ಲ, ಅದನ್ನು ನಾವು ಮರೆತ್ರೆ ಅಜಾಗೃತಿ ಉಂಟಾಗತ್ತೆ. ಅದ್ಬಿಟ್ಟು ವ್ಯವಹಾರದಿಂದ ಏನಾದರೂ ಅಜಾಗೃತಿ ಮಾಡುವ ನಿಯಮ ಏನಿಲ್ಲ. ತಿಳುವಳಿಕೆ ಇಲ್ದಿದ್ರೆ ಅಜಾಗೃತಿ ಉಂಟಾಗತ್ತೆ. ಚೆನ್ನಾಗಿ ಹೇಳಿದ್ದಾರೆ. ಡಿಪ್ರೆಷನ್ ಅನುಭವಿಸುವಾತ ಮೊದಲು ಮಿತಿಮೀರಿತ್ತು, ಈಗ ಇಳ್ದಿದೆ. ಅದನ್ನು ತಿಳಿಯುವುದು ಆತ್ಮ. ಸರಳವಾಗಿದೆ. ಪ್ರತಿ ವಾಕ್ಯದಲ್ಲಿ ವಿಜ್ಞಾನ ತೆರೆದಿಟ್ಟಿದ್ದಾರೆ. ಮೇಲೆ ಹೋಗಿದ್ದು ಕೆಳಗೆ ಬಿತ್ತು,
ಹಾಗಾಗಿ ಪರಿಣಾಮ ಆಗಿದೆ. ಡಿಪ್ರೆಷನ್ ಯಾಕೆ ಬಂತು? ನೀವು ಮಂಚದಿಂದ ಕೆಳಗೆ ಬಿದ್ದಾಗ ಅಂತೀರ, ನಾನು ನೆಲದ ಮೇಲೆ ಮಲಗಿದ್ದೆ, ಕೆಳಗೆ ಬಿದ್ದೆ. ಹೇಗಾಗುತ್ತೆ ಅದು? ಮಂಚದ ಮೇಲಿದ್ರೆ ಬೀಳ್ತಾನೆ, ಮೇಲೆ ಇದ್ದದ್ರಿಂದ ಕೆಳಗೆ ಬೀಳುವುದು ಅಷ್ಟೇ ಅಲ್ಲ. ಕೆಳಗೆ ಮಲಗಿದ್ರೆ ಹೇಗ್ ಬೀಳ್ತೀರಾ ನೀವು? ಖಂಡಿತ ಮೇಲೆ ಹೋಗಿರ್ಬೇಕು. ನಿನ್ಗ್ಯಾಕೆ ಅಷ್ಟು ಪೆಟ್ಟಾಯ್ತು? ಮೇಲೆ ಹೋಗಿದ್ದೀಯ. ವ್ಯವಹಾರದಲ್ಲಿರುವಾಗ ಯಾಕೆ ಅರಿವಿರೋದಿಲ್ಲ ಹಾಗೂ ಜಾಗೃತಿಯನ್ನ ಯಾಕೆ ಪೋಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ? ಅದು ಇಲ್ಲಿ ಹೇಳಿದೆಯಲ್ಲ, ತಿಳಿಯುವಾತ ಆತ್ಮ. ಡಿಪ್ರೆಷನ್ ಆಗಿತ್ತು ಗೊತ್ತಾಗತ್ತಲ್ಲ, ಯಾರಿಗೆ ಗೊತ್ತಾಗತ್ತೆ? ಆ ಭಾಗ ಆತ್ಮ ಅಂತ ನಾವು ತಿಳಿಬೇಕು. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅಹಂಕಾರಕ್ಕೆ ಹೇಳಬೇಕು, ಓಹೋ ನೋಡು ಕುಣಿದ ಮೇಲೆ ಏರಿದ್ಯಲ್ವಾ, ಫಲ ಸಿಕ್ತಾ? ಹೇಳು. ಬಿದ್ದವನಿಗೆ ನೀವು ಹೇಳಬೇಕು, ನೀನ್ ಮೇಲೆ ಹೋಗಿದ್ದೆ, ನೀನ್ ಬಿದ್ದಿದ್ಯಾ, ನಾನಲ್ಲ. ಇದು ವೈಜ್ಞಾನಿಕ ದಾರಿ ಬೇರ್ಪಟ್ಟಿರುವುದು. ನೀವಂತೀರಾ ನಾನ್ ನೋಡ್ತಾ ಇದ್ದೀನಿ. ಏನ್ ನೋಡ್ತೀರಾ? ನೋಡುವವನು ಅನುಭವಿಸ್ಬೇಕಾಗತ್ತೆ. ಯಾಕೆ ನೋಡ್ತೀರಾ? ಬೇರೆಯವರ ಬಗ್ಗೆ ಹೇಳ್ತೀರಾ, ಅವನು ಬೇಕಂತಲೇ ನನ್ ಜೊತೆ ಹಾಗೆ ಮಾಡ್ತಿದ್ದಾನೆ, ಆ ರೀತಿಯಾಗಿ ನೋಡ್ತಾನೆ. ಹಾಗಲ್ಲ. ಹಿಂದೇನೂ ಮಾಡಿದ್ದ, ಈಗ್ಲೂ ಮಾಡಿದ್ದಾನೆ. ಬುದ್ಧಿಯಿಂದ ನೋಡ್ತೀರಾ. ಹಾಗಾಗಿ ಬೇರ್ಪಟ್ಟಿರ್ಲೂ ಆಗೋದಿಲ್ಲ. ಇಲ್ಲಿ ವಾಕ್ಯದ ಪ್ರಯೋಗ ನೋಡಿ. ದಾದಾವರು ಪ್ರತಿ ವಿಚಾರದ ಬಗ್ಗೆ ಇಲ್ಲಿ ಬರೀತಾರೆ. ಅವರು ನೀವು ನೋಡ್ಬೇಕು. ಆಮೇಲೆ ಅಂತಾರೆ, ಚಂದುಭಾಯನ ಕೇಳ್ಬೇಕು, ಕುಣಿದು ಮೇಲೆ ಇರಿದ್ಯಲ್ವಾ, ಫಲ ಸಿಕ್ತಲ್ವಾ? ಮಾತ್ನಾಡಿದ್ರೆ ಒಳ್ಳೆ ಫಲ ಸಿಗತ್ತೆ, ಒಳ್ಳೆಯ ಫಲಿತಾಂಶ ಸಿಗತ್ತೆ. ಪ್ರತಿ ಬಾರಿ ಹೀಗ್ ಮಾತ್ನಾಡಿದ್ರೆ ಆಮೇಲೆ ಪ್ರತಿಕ್ರಮಣ ಮಾಡ್ಬೇಕಿಲ್ಲ. ನೋಡಿ ಎಷ್ಟು ದೊಡ್ಡ ನಮ್ಗೆ ಒಂದೇ ವಾಕ್ಯ ಗೊತ್ತಿದೆ, ಹಿಂದೆ ಮುಂದೆ ಪೂರ್ತಿ ವಿಜ್ಞಾನ ಇದೆ. ಆದ್ರೆ ಉಪಯೋಗದ ವಿಚಾರವಾಗಿ ನಾವು ಮಾತಾಡ್ತಿರೋದು. ಹೇಳಿಲ್ವೇ, ಮೆಣಸಿನ್ಕಾಯಿ ತಿಂದ್ರೆ ಆಮೇಲೆ ಕೆಮ್ಮಿಕೊಂಡು ಗಲಾಟೆ ಮಾಡ್ತೀರಾ. ಮೊದ್ಲು ಎಣ್ಣೆಯಲ್ಲಿ ಕರೆದಿರುವ ಮೆಣಸಿನ್ಕಾಯಿ ತಿಂತೀರಾ, ನಂತರ ನಿಲ್ಲಿಸಿದ್ರ? ನಿಲ್ಲಿಸಿಲ್ಲ, ನೀವು ನಿಶ್ಚಯ ಮಾಡಿದ್ದೀರಾ. ಎಷ್ಟು ನಿಮ್ಮ ನಿಲ್ಲಿಸ್ಬಿಟ್ಟೆ ಎನ್ನುವುದು ಕರ್ತನಾದ ಅಹಂಕಾರ. ಅದು ನಮ್ ಭಾಗದಲ್ಲಿ ಬದಲಾವಣೆ ಮಾಡಿಕೊಂಡು ಅದರ ಪರಿಣಾಮ ಉಂಟಾಯ್ತು. ನಾವು ನಿಶ್ಚಯಿಸ್ಬೇಕು, ಇನ್ನೂ ಹೀಗೆಲ್ಲ ಆಗ್ಬಾರ್ದು. ಯಾಕೆಂದ್ರೆ ಶರೀರದ ಮೇಲೆ ಪರಿಣಾಮ ಆಗುತ್ತಲ್ಲ. ಆತ್ಮ ಏನೆಂದು ತಿಳಿದುಕೊಂಡ್ರೆ ಇಲ್ಲಿ ಅವರು ಒಂದೊಂದು ಪರಿಣಾಮದ ಮೇಲೆ ಜಾಗೃತಿ ಮತ್ತೆ ಅಜಾಗೃತಿಯ ಎರಡೂ ವ್ಯವಹಾರ ಖುಲಾಯಿಸಿದ್ದಾರೆ. ಆದ್ರಿಂದ ನಾವು ನಿಶ್ಚಯ ಮಾಡಿದ್ದೇವೆ. ಈ ಶಬ್ದದೊಂದಿಗೆ ಅವರು ತಮ್ಮೊಳಗೆ ಸುಧಾರಣೆ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ನಲ್ಲೇ ಅವ್ರಿಗೆ ಜಾಗೃತಿ ವರ್ತಿಸಿದೆ. ನಾವು ನಿಶ್ಚಯಿಸಿದ್ದೇವೆ, ನಿಲ್ಲಿಸಲು ಹೋಗ್ಲಿಲ್ಲ. ನಿಶ್ಚಯ ಮಾಡುವ, ನಿಲ್ಲಿಸುವ, ನಿಶ್ಚಯ ಮಾಡುವ ಭಾಗ ನಮ್ದು. ಆಮೇಲೆ ಆಟೋಮ್ಯಾಟಿಕ್ ಬದಲಾವಣೆ ಕಂಡುಬರುತ್ತೆ. ಅಂದ್ರೆ ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ದಾದಾ ಸ್ವತಃ ಆತ್ಮರೂಪದಲ್ಲಿ ಹೇಗಿರುವುದು, ಹೇಗೆ ಚಂದುವನ್ನು ಬೇರಿಡುವುದು, ಯಾವ ಎಲಿವೇಶನ್ ಡಿಪ್ರೆಷನ್ನಲ್ಲಿ ಯಾವ ಕೀಲಿ ಕೈಬೇಕು, ಇವೆಲ್ಲವನ್ನ ಹಿಂದೆ ಮುಂದೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಜಾಗೃತಿಯ. ನಾನು ಉಪಯೋಗದ ವಿಚಾರವಾಗಿ ಮಾತನಾಡ್ತಿರೋದು. ದಾದಾ ಸ್ವತಃ ಅವರೇ ಹೇಳ್ತಿದ್ರು, ವ್ಯವಹಾರದಲ್ಲಿದ್ದಾಗ ನಮ್ಮ ಉಪಯೋಗ ಡೌನ್ ಆಗುತ್ತೆ ಹಾಗೂ ಒಬ್ಬರೇ ಇದ್ದಾಗ ಶುದ್ಧಾತ್ಮದ ಉಪಯೋಗವೂ ಹೆಚ್ಚಿರುತ್ತೆ ಅಂತ. ಜಾಗೃತಿಯ ಉಪಯೋಗ ಬೇರೆ ಬೇರೆ ಸ್ಟೇಷನ್ಸು ನೋಡಿ. ಅಹಮದಾಬಾದ್ ಮಣಿನಗರ್ ಬೇರೆ ಅಲ್ವಾ? ಮಣಿನಗರ್ ಬಂದ್ರೆ ಅದು ಜಾಗೃತಿ, ಅಹಮದಾಬಾದ್ ಬಂದ್ರೆ ಅದು ಉಪಯೋಗ ಬೇರೆ ಬೇರೆ ಅಲ್ವಾ? ಮಣಿನಗರ್ವರೆಗೆ ತೊಂದರೆ ಇಲ್ಲ, ಜಾಗೃತಿಯಲ್ಲಿದ್ರೆ ಸಾಕಷ್ಟೆ. ನಂತರ ಮುಂದಿನ ಉಪಯೋಗ ಅದೇನಂದ್ರೆ ನಾವು ತಿಂದೆವು, ಆಮೇಲೆ ನಿಶ್ಚಯ ಮಾಡ್ತೀವಿ. ಇದನ್ನು ಆತ್ಮ ಹೇಳುದಾ ಅಥವಾ ರಿಲೇಟಿವ್ ಹೇಳುದಾ? ನಾವು ಕೇವಲ ಜ್ಞಾನ ಸ್ವರೂಪ ಹೇಳಬೇಕಾ ಅಥವಾ ವ್ಯವಹಾರಕ್ಕೆ ಬಂದಿದ್ದು ಅನ್ನೋದಾ? ಈ ಭಾಗದ ವ್ಯವಹಾರ ತಪ್ಪಿದೆ ಅನ್ಬೋದು. ಆತ್ಮದ ಪ್ರಕಾರ ಇರಲಿಲ್ಲ, ಅದಕ್ಕೆ ನಾವು ವ್ಯವಹಾರಕ್ಕೆ ಬರಬೇಕಾಯ್ತು. ನಾವು ಜ್ಞಾನ ಸ್ವರೂಪವಾಗಿದ್ದೀವಿ, ಅಲ್ಲಿ ನಿಶ್ಚಯ ಮಾಡೋ ಭಾಗದಲ್ಲಿ ನಿಲ್ಸಿದ್ದೀವಿ. ಕ್ರಿಯೆ ಭಾಗ ಮತ್ತೆ ನಮ್ದಲ್ಲ. ಕ್ರಿಯೆ ಭಾಗದಲ್ಲಿ ನಾನಲ್ಲ ಎನ್ನುವುದು ಅದನ್ನ ಉಪಯೋಗ ಅಂತಾರೆ. ಉಪಯೋಗದ ಅಂಶ 360 ಡಿಗ್ರಿ ಅಷ್ಟಲ್ಲ. ತಿನ್ನೋವನು ನಾನಲ್ಲ, ಇದು ಜಾಗೃತಿಯ ವಾಕ್ಯವಲ್ಲ. ತಿನ್ನುವವನಲ್ಲಿ ಬದಲಾವಣೆ ಮಾಡಬೇಕಾಯ್ತು. ಆ ಲೆವೆಲ್ನ ಮಾತು. ಅಂದ್ರೆ ಉಪಯೋಗ ಡೌನ್ ಆಯ್ತು. ನಮ್ಮ ಅಪೇಕ್ಷೆ ಉಪಯೋಗವನ್ನು ಡೌನ್ ಮಾಡುವುದಾಗಿರ್ಬೇಕು. ಆದ್ರೂ ಜ್ಞಾನ ಸ್ವರೂಪ ಬಿಡಬಾರ್ದು. ಯಾವಾಗ ಡೌನ್ ಆಗುತ್ತೆ ಆಗ ನಿರಾಕುಲತೆ ಕಡಿಮೆ ಇಲ್ಲ, ಆಗುತ್ತೆ. ಅದು ಹಾಗಲ್ಲ. ಅಂದ್ರೆ ನಾವು ಹೇಳ್ತೇವಲ್ಲ, ಚತುರ್ದಶಿ ಅದಾದ್ಮೇಲೆ ತ್ರಯೋದಶಿ ಆಗುತ್ತಾ? ಇಲ್ಲ, ಸಾಧ್ಯವಿಲ್ಲ. ಇಲ್ಲ, ನಿರಾಕುಲತೆಯಲ್ಲಿ ವ್ಯತ್ಯಾಸ ಆಗಲ್ಲ. ಆದ್ರೆ ಅವರ 360 ಡಿಗ್ರಿ ಉಳ್ಳವರ ಸ್ಥಿತಿ ಅದೇನೆಂದ್ರೆ ನಮ್ಮ ಸ್ಥಿತಿಯಲ್ಲಿ ವ್ಯತ್ಯಾಸ ಏನೂ ಆಗೋದಿಲ್ಲ. ನಿಮ್ಗೆ ಸಿಗುವ ಲಾಭ ಕಡಿಮೆ ಆಗುತ್ತೆ. ಅದಕ್ಕಾಗೆ ಹೇಳ್ತಾರಲ್ಲ, ಗುರುಪೂರ್ಣಿಮೆಯ ದಿವಸ ನಾವು ಪೂರ್ಣ ಸ್ವರೂಪ ಆಗ್ಬೇಕು, ಮತ್ತೆ ಆ ದರ್ಶನವನ್ನು ಮಾಡಿದ್ರೆ ಲಾಭ ಸಿಗುತ್ತೆ. ವಿಧಿಲಿ ಸ್ವಲ್ಪ ಮಟ್ಟಿಗಿರುತ್ತೆ. 355 ಡಿಗ್ರಿ ಅಥವಾ 356 ಡಿಗ್ರಿ ಉಳ್ಳದ್ದು ಇದು ಮತ್ತೆ 360 ಡಿಗ್ರಿ ಉಳ್ಳ ದರ್ಶನದಲ್ಲಿ ವ್ಯತ್ಯಾಸ ಇರುತ್ತೆ.
ಆದ್ರೆ ಎಷ್ಟು ಏನು ಇಲ್ಲದವನಿಗೆ 1 ರೂಪಾಯಿ ಕೊಟ್ರು 10 ರೂಪಾಯಿ ಕೊಟ್ರು ಏನ್ ವ್ಯತ್ಯಾಸ ಆಗುತ್ತೆ? ಮತ್ತು ಕೊಡುವವರು 10 ರೂಪಾಯಿ ಕೊಟ್ರು ಅವರ ಭಂಡಾರದಲ್ಲಿ ಏನು ಕಡಿಮೆ ಆಗುತ್ತಾ ಹೇಳಿ ಅಲ್ಲ. 1-2 ಹನಿ ಹೊರಗೆ ಬಿದ್ರೆ ನನ್ಗೇನ್ ತೊಂದ್ರೆ ಇಲ್ಲ. ಅದು ನಾವು ಸಿಮಾನ್ದಾರ್ ಸಿಟಿಯಲ್ಲಿ ಅದು ಹೊರಗೆ ತೀರ್ಥಂಕರ ಅಪೇಕ್ಷೆ ಬಗ್ಗೆ ವರ್ಣನೆ ಮಾಡ್ತಾರೆ ಅಷ್ಟೇ. ತೀರ್ಥಂಕರ ಭಗವಂತರು ನಿರಂತರವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಲ್ಲಿಂದ ಕೆಳಗೆ ಬರ್ಬೇಕಷ್ಟೇ. ಕೆಳಗೆ ಬರುವುದು ಅಂದರೆ ಸಂಪೂರ್ಣ ಕೆಳಗೆ ಬರುವುದಲ್ಲ, ನಮ್ಮ ಅಜಾಗೃತಿಯ ಸ್ಥಿತಿ ಕೆಳಗೆ ಬರುತ್ತೆ. ಸ್ಥಿತಿ 355, 56, 55, 56, 58 ಆದ್ರೆ ಏನ್ ವ್ಯತ್ಯಾಸ ಆಗುತ್ತೆ? ದೀಪಕ್ ಭಾಯ್, ನಮ್ಮ ಅಜಾಗೃತಿ ಅಂದರೆ ಸಂಪೂರ್ಣ ಕಗ್ಗತ್ತಲ್ಲಿದ್ದು ಕಷಾಯ ಮಾಡಿಬಿಡುವುದು, ಆಮೇಲೆ ಪ್ರತಿಕ್ರಮಣ ಮಾಡಬೇಕು. ಈ ಲೆವೆಲ್ ಮತ್ತೆ ಆ ಲೆವೆಲ್ನಲ್ಲಿ ತುಂಬಾ ವ್ಯತ್ಯಾಸವಿದೆ. ಈಗ ದೀಪಕ್ ಭಾಯ್ ಸಿಮಂದರ್ ಸಿಟಿಯಿಂದ ಹೊರ ಕೆಲ್ಸದ ಮೇಲೆ ಹೋದ್ರೆ ಸಾಕು ನಮ್ಗೆ ಅಜಾಗೃತಿ ಉಂಟಾಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು? ಅಲ್ಲಿ ಏನ್ ಮಿಸ್ಟೇಕ್ ಆಗ್ತಿದೆ ಅಂತ ಜಾಗೃತಿ? ಆಜ್ಞೆ ಪಾಲಿಸದೇ ಇರುವುದೇ ಮಿಸ್ಟೇಕ್ ಆಗಿದೆ. ಹೊರಗೆ ಯಾಕೆ ಹೋಗುವುದು? ಫೈಲ್ ಪೂರ್ಣಗೊಳಿಸಲು. ನೀವು ಆಜ್ಞೆಯಲ್ಲಿದ್ರೆ ದಾದಾ ಭಗವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನಮ್ಗೆ ನಿರಾಕುಲತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತಾ? ನಿರಾಕುಲತೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಾಗೃತಿಯನ್ನು ಹಿಡಿದಿಟ್ಕೊಳ್ಳಿ. ನಿರಾಕುಲತೆ ಬೈ ಪ್ರೊಡಕ್ಷನ್ ಅದನ್ನ ಯಾಕೆ ನೋಡ್ಲು ಹೋಗ್ಬೇಕು ನಾವು? ಅದು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ? ಮೇನ್ ಪ್ರೊಡಕ್ಷನ್ ಇದೆಯಲ್ಲ ಜಾಗೃತಿ, ಬೈ ಪ್ರೊಡಕ್ಷನ್ ತನ್ನಷ್ಟಕ್ಕೆ ಬರುತ್ತೆ. ಅದ್ ಸರಿ. ಪರಮಾಣುಗಳ ಎಫೆಕ್ಟ್ ಪೂರ್ಣಗೊಳ್ಬೇಕೋ ಬೇಡವೋ? ಆಶಾತ ಉದಯ ಉಂಟಾದಾಗ ನಿರಾಕುಲತೆಯನ್ನು ನಿಮ್ ಭಾಷೆಯಲ್ಲಿ ಅರ್ಥ ಮಾಡ್ಕೋತೀರಾ. ಶಾತ ಆಶಾತದಲ್ಲಿ ನಿರಾಕುಲತೆ ಇರುವುದೇ ಇಲ್ಲ. ನಿರಾಕುಲತೆಯ ಸ್ಥಿತಿಯೇ ಬೇರೆ, ಅದು ಎಂದಿಗೂ ನಿಂತು ಹೋಗೋದಿಲ್ಲ. ಅದಕ್ಕೆ ಅಂತಾರೆ ಸಿದ್ಧ ಭಗವಂತರ ಒಂದು ಅಷ್ಟಮ ಅಂಶ ನಿಮಗೆ ಪ್ರಕಟಗೊಂಡಿದೆ. ರಾಂಗ್ ಬಿಲೀಫ್ ಫ್ರ್ಯಾಕ್ಚರ್ ಆಗಿ ರೈಟ್ ಬಿಲೀಫ್ ಸೆಟ್ ಆಗಿ ಅಲ್ಲಿಂದ ನಿರಾಕುಲತೆಯು ಅಖಂಡವಾಗಿ ನಡೀತಿರುತ್ತೆ. ಅದೇನೆಂದ್ರೆ ಹೊರಗೆ ಸ್ವಲ್ಪ ಶಾತ ಆಶಾತದ ಫೋರ್ಸ್ ಬಂದಾಗ ನಮ್ಗನಿಸುತ್ತೆ ಹೊರಟು ಹೋಯ್ತು, ನಿರಾಕುಲತೆ ಹೊರಟು ಹೋಗುದಿಲ್ಲ. ನಿಜವಾಗಿ ಸಂಸಾರದ ಎಲ್ಲ ಒತ್ತಡ ಗಲಿಬಿಲಿಯಿಂದ ಹೊರಬಂದು ಸ್ಥಿರವಾದಾಗ ನಿರಾಕುಲತೆ ಇದೆ ಅನ್ಸುತ್ತೆ. ನಿಮ್ಮೊಳಗೆ ಇರುವುದರಿಂದಲೇ ನೀವು ಮತ್ತೆ ಎಲ್ಲ ರೀಕಲೆಕ್ಟ್ ಆಗುತ್ತೆ ಜಾಗೃತಿ. ನಿರಾಕುಲತೆಯ ಆನಂದ ಇದೆ ಎಂದು ಅರ್ಥವಾಯ್ತಲ್ಲ? ದೀಪಕ್ ಭಾಯ್, ನೀವು ಶಿಬಿರದ ಸಮಯದಲ್ಲಿ ಹೇಳಿದ್ರಿ ಸ್ತ್ರೀಯರಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಕೇಳಿದ್ರೆ ಅವ್ರ ಬಳಿ 70 ಉತ್ತರ ಇರುತ್ತೆ ಅಂತ, ಹಾಗೂ ಅದನ್ನೇ ಮೋಹ ಅಂತ ಕರೀತಾರೆ. ಅದು ಹೇಗಾಗತ್ತೆ ಹೇಳಿ? ಹಾ, ನಿಜವಾಗಿ ಹೇಳಲಾಗಿದೆಯಾ? ಒಂದೂ ಇಲ್ಲ. ನಿಜ ಹೇಳೋ ಬದಲು ನಿಜದ ಬದಲು ಸುಳ್ಳು ಹೇಳೋರಿಗೆ ಏನ್ ಹೇಳ್ಬೇಕು? ಆದ್ರೆ ಅದ್ ಮೋಹ ಹೇಗಾಗತ್ತೆ? ಹೇಗಿದೆಯೋ ಹಾಗೆ ಹೇಳೋ ಹೋದ್ರೆ ನಂದೇ ತಪ್ಪೆಂತ ತಿಳಿಯುತ್ತೆ. ನನ್ ಬಗ್ಗೆ ಕೆಟ್ಟದಾಗೆ ತಿಳಿಬಾರ್ದು. ನಿಜವಾಗಿ ಅಲ್ಲಿ ಅವರು ಏನ್ ಹೇಳಿದ್ದಾರೆ ಅದು ಆಕ್ಚುಲಿ ಮೋಹಕ್ಕಿಂತ ಕಪಟವೇ ಆಗಿದೆ. ಕಪಟ ಯಾಕೆ? ತನ್ನ ಬಗ್ಗೆ ಇರುವ ಮೋಹದಿಂದಾಗಿ. ನಾನೇನ್ ಮಾಡಿದ್ದೇನೆ ಅದು ಸರಿಯಾಗಿದೆ ಮತ್ತೆ ನಿಜವೇ ಆಗಿದೆ. ನಿಜಕ್ಕಾಗಿ ಆಮೇಲೆ ಮತ್ತೆ ನಿರಂತರ ನಡೀತಾ ಇರುತ್ತೆ. ಅಂದ್ರೆ ನಾವು ಹೇಗಿದೆಯೋ ಹಾಗೆ ಹೇಳದೆ ಬೇರೇನು ಹೇಳಿದ್ರೆ ಅದು ತಪ್ಪಾಗತ್ತೆ. ತಪ್ಪೆಂದು ಗೊತ್ತಾದ್ಮೇಲೆ ಅದನ್ನು ಕರೆಕ್ಟ್ ಮಾಡಬೇಕು. ಇನ್ನೊಂದ್ ವಿಷಯ ಏನಂದ್ರೆ, ನಾವು ಸೇವೆ ಮಾಡುವಾಗ ಅಹಂಕಾರದಿಂದ ಮಾಡ್ತೀವೋ ಅಥವಾ ಫೈಲ್ ಅಂತ ತಿಳ್ಕೊಂಡೋ ಅಥವಾ ಬುದ್ಧಿಯಿಂದ ಮಾಡ್ತೀವೋ ಅದ್ ನಮ್ಗೆ ಹೇಗ್ ಗೊತ್ತಾಗತ್ತೆ? ಮುಖ್ಯವಾಗಿ ಏನೆಂದ್ರೆ ಈ ಅಹಂಕಾರ ಇದ್ದೇ ಇರುತ್ತೆ. ಈ ಅಹಂಕಾರವನ್ನು ಸರಿ ಮಾರ್ಗಕ್ಕೆ ತರಬೇಕು. ಬುದ್ಧಿಯೂ ಬರುತ್ತೆ. ಬುದ್ಧಿ ಅಹಂಕಾರ ಇಲ್ಲಿವರೆಗೆ. ಬುದ್ಧಿ ಅಹಂಕಾರ ಅಂದರೆ ಹೇಗೆ? ಈ ಸಂಸಾರದಲ್ಲಿ ನನ್ನ ಮನೆ, ನನ್ನ ಗಂಡನಿಗಾಗಿ, ಮಕ್ಕಳಿಗಾಗಿ ಈಗ ಮಹಾತ್ಮರ ಸೇವೆ ಮಾಡಿ ಒಂದು ಸ್ಟೆಪ್ ಹೆಚ್ಚಾಗ್ಬಿಡುತ್ತೆ. ಬುದ್ಧಿಲಿ ಒಳ್ಳೆಯದು ಕೆಟ್ಟ ವಿಚಾರ ಇದ್ದೇ ಇರುತ್ತೆ. ಅದಕ್ಕಿಂತ ಮಿಗಿಲಾಗಿ ಮಾಡಬೇಕು, ಹಾರ್ಟಿಲಿ ಮಾಡಬೇಕು. ಆಜ್ಞೆ ಮುಂದಿನ ವಿಚಾರ, ಆಜ್ಞೆ ಬೇರೆ ವಿಚಾರ. ಆಜ್ಞೆಯನ್ನು ರಿಮಾ ಪಾಲಿಸ್ತಾಳೆ, ನೀವದನ್ನು ತಿಳಿಬೇಕು. ರಿಮಾ ಕೈಯಿಂದ ಮಾಡಿಸ್ಬೇಕು, ಹಾರ್ಟಿಲಿ ಮಾಡಬೇಕು. ಈ ಹಾರ್ಟಿಲಿ ಅಂದ್ರೆ ಹೇಗೆ? ಹಾರ್ಟಿಲಿ ಏನಂದ್ರೆ ನಮ್ಮ ಬುದ್ಧಿಯ ಲೆಕ್ಕಾಚಾರ ಇರಬಾರ್ದು. ನಾನು ಮಾಡೋದ್ರಲ್ಲಿ ತಪ್ಪೆಂದು ತೋರಿಸಬಾರ್ದು. ಎಲ್ರೂ ಮಾಡುವಾಗ ನಾನು ಮಾಡಬೇಕಾಗತ್ತೆ. ಬುದ್ಧಿಯ ಲೆಕ್ಕಾಚಾರ ಇರ್ಕೊಡ್ದು. ನಾವು ನಮ್ಮ ಮನಸ್ಸು ವಚನಕಾಯ ದಾದಾವರಿಗೆ ಸಮರ್ಪಣೆ ಮಾಡಬೇಕು. ದಾದಾ ಭಗವಾನ್ ಅಂದ್ರೆ ಜಗತ್ ಕಲ್ಯಾಣಕ್ಕಾಗಿಯೇ ಜೀವನವನ್ನು ಕಳೆದಿದ್ದಾರೆ. ಹಾಗಿರುವಾಗ ಅಷ್ಟು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಒಂದ್ ಚಿಕ್ಕ ಸೇವೆ ಮಾಡಿದರೆ ತುಂಬಾ ಆಗತ್ತೆ. ಮಹಾತ್ಮರ ಸೇವೆ ಮಾಡಿ ಹೃದಯ ಭಾವಪೂರ್ವಕವಾಗಿ ಭಾವನೆಯೊಂದಿಗೆ ಮಾಡಿ. ಆಮೇಲೆ ಮತ್ತೆ ಲಾಭ ನಷ್ಟಗಳ ಬಗ್ಗೆ ಸೇವೆ ಮಾಡಿದ್ರೆ ಸ್ತ್ರೀ ಪ್ರಕೃತಿ ಬಿಟ್ಟು ಹೋಗುತ್ತೆ. ನನ್ಗೆ ಲಾಭ ಆಗುತ್ತಲ್ಲ, ಎಕ್ಸಾಕ್ಟ್ಲಿ, ನಾನು ಬುದ್ಧಿ ಅದನ್ನೇ ಕೇಳ್ತಾ ಇದ್ದೆ. ಹೇಳ್ಕೊಡುತ್ತೆ. ಬುದ್ಧಿಪೂರ್ವಕ ಮಾಡುವುದಂದ್ರೆ ಬುದ್ಧಿಯಲ್ಲಿ ಅಹಂಕಾರ ಇರುತ್ತೆ. ಅಹಂಕಾರದಿಂದ ಮಾಡಲು ಹೋದಾಗ ಮತ್ತೆ ಅದನ್ನು ಬಿಟ್ಟು ಹಾಕಲು ಸಮಯ ಬೇಕಾಗೋದಿಲ್ಲ.
ಅವರು ಮಾಡುವುದಿಲ್ಲ ಅಂದರೆ ನಾನು ಯಾಕೆ ಮಾಡಬೇಕು? ನಾನು ಮಾಡಲಿಕ್ಕಿಲ್ಲ. ಹೃದಯವಂತಿಕೆ ಅಂದರೆ ಒಂದಲ್ಲ ಒಂದು 3 ಜನ ಮಾಡದೇ ಹೋದರೂ ನಾನು 4 ಪಟ್ಟು ಮಾಡ್ತೇನೆ. ನನ್ನ ಬಳಿ ಶಕ್ತಿ ಇದೆ, ನಾನು ಅದನ್ನು ಉಪಯೋಗಿಸ್ತೇನೆ. ಹಾರ್ಟಿಲಿ ಅಂದರೆ ಏನದು? ಬುದ್ಧಿ ಯಾವಾಗಲೂ ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು ಕೆಲಸಕ್ಕೆ ಬರ್ತಾ ಇಲ್ವಾ ಅದನ್ನ ತೋರಿಸುತ್ತೆ. ಹಾಗಾಗಿ ಬುದ್ಧಿ ನಮ್ಮಲ್ಲಿ ಇದೆ, ಅದರಲ್ಲಿ ಲಾಭ ಆಗುತ್ತೆ ಅಂತ ಹಿಡಿದುಕೊಳ್ಳಿ. ನೀವು ಹಾರ್ಟಿಲಿ ಮುಂದೆ ಸಾಗಿ. ಬುದ್ಧಿ ಶುರು ಮಾಡುತ್ತೆ, ಯಾಕಂದ್ರೆ ಬುದ್ಧಿ ಲಾಭ ಇಲ್ಲದ ಕಡೆ ಇರುವುದಿಲ್ಲ. ಪ್ರಾರಂಭದಲ್ಲಿ ಬೇಕು, ಆಮೇಲೆ ಅದರ ಅವಶ್ಯಕತೆನೇ ಇಲ್ಲ. ಅಹಂಕಾರದ ಈ ಕಸವನ್ನು ನಾವು ತಿರುಗಿಸಬೇಕು, ಒಳ್ಳೆ ಕೆಲಸ ಮಾಡು ಅಂತ ಅಲ್ವಾ? ನಿಜವಾಗಿ ಹಾರ್ಟಿಲಿ ಮಾಡಬೇಕು. ಎಲ್ಲರೂ ಮಾಡ್ತಾರಲ್ಲ ದಾದಾರ ಸೇವೆ, ಅದನ್ನು ನಾವು ಮಾಡಲೇಬೇಕು ಅಂತ. ಏನ್ ಲಾಭ ಸಿಗುತ್ತೆ ಗೊತ್ತಿಲ್ಲ, ನನಗೆ ಹೆಚ್ಚೇನೂ ಗೊತ್ತಿಲ್ಲ, ಇದನ್ನು ಮಾಡೋ ಇಚ್ಛೆ ಇದೆ ನನಗೆ, ದಾದಾ ಅವರ ಕೆಲಸ. ನಾವು ಬುದ್ಧಿಯಿಂದ ಹೆಚ್ಚು ಲೆಕ್ಕಾಚಾರ ಮಾಡಲು ಹೋಗಬಾರ್ದು. ಮತ್ತೊಂದೇನಾಗುತ್ತೆ ಅಂದ್ರೆ, ಯಾವಾಗ ಸೇವೆಯಲ್ಲಿ ಕಷಾಯ ಉಂಟಾಗುತ್ತೋ ಆಗ ಅನ್ಸುತ್ತೆ ಈ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಮಾಡಿದ್ರಾಯ್ತು ಅಂತ. ಅಂಥ ಸಮಯದಲ್ಲಿ ಅಲ್ಲಿನ ಕಷಾಯದಿಂದ ಹೊರ ಬರ್ಬೇಕು ಅಂದ್ರೆ ಯಾವ ರೀತಿ ನಡ್ಕೊಳ್ಬೇಕು? ಕಷಾಯ ಮುಖ್ಯವಾಗಿ ನಮ್ಮ ಪ್ರಕೃತಿ ಎದುರಿನವರ ಪ್ರಕೃತಿ ನಡುವೆ. ಪ್ರಕೃತಿಗಿಂತಲೂ ತಿಳ್ಕೊಳ್ಳದೇ ಇರುವುದು, ಹಠ ಮಾಡುವುದು, ಬೇರೆಯವರು ಕಮ್ಮಿ ಕೆಲಸ ನಾವು ಹೆಚ್ಚು ಮಾಡಬೇಕು, ಸ್ಪರ್ಧೆ ಉಂಟಾಗತ್ತೆ. ಅವರಿಗೆ ಹೆಚ್ಚು ಟೈಮ್ ಕೊಟ್ಟು ನಮಗೆ ಕಡಿಮೆ ಕೊಟ್ಟರೆ ಜಲಸಿ ಉಂಟಾಗತ್ತೆ. ಇವೆಲ್ಲವನ್ನು ಕಷಾಯ ಮಾಡಿಸುತ್ತೆ, ಕೆಲಸವನ್ನು ಕಷಾಯ ಮಾಡಿಸೋದಿಲ್ಲ. ಅದೇನೆಂದರೆ ಯಾವುದೇ ಸೇವೆಯಲ್ಲಿ ಕೆಲಸ ಕಾರ್ಯಗಳು ಕಷಾಯವನ್ನು ಉಂಟು ಮಾಡುವುದಿಲ್ಲ. ನಮ್ಮ ಅಹಂಕಾರ ದುಃಖಕ್ಕೆ ಒಳಗಾಗತ್ತೆ, ಸ್ಪರ್ಧೆಯಲ್ಲಿ ಬೀಳುತ್ತೆ. ಅಥವಾ ಅವರಿಗೆ ಫ್ರಂಟ್ನಲ್ಲಿ ಸೇವೆ ಕೊಡ್ತಾರೆ, ನಮ್ಮನ್ನು ಮೂಲೆಗೆ ಹಾಕಿಬಿಡ್ತಾರೆ, ಮೂಲೆಯಲ್ಲಿ ಇರ್ತೇವೆ, ಯಾರಿಗೂ ಗೊತ್ತಾಗೋದಿಲ್ಲ. ಹೀಗೆಲ್ಲ ಅಹಂಕಾರ ಕಷಾಯ ಮಾಡಿಸುತ್ತೆ. ಬುದ್ಧಿ ತೋರಿಸುತ್ತಲ್ಲ ನಾವು ಒಳ್ಳೆಯವರು, ಅವರೆಲ್ಲ ಕೆಟ್ಟವರು, ನಮಗೆ ಅನುಕೂಲ ಮಾಡಿಕೊಡ್ಬೇಕಲ್ವ. ಇಡೀ ದಿನ ಸ್ವತಃ ನಾವೇ ಎಲ್ಲ ಸಾಮಾನು ಎತ್ಕೋಬೇಕು, ಆಚೀಚೆ ತರಬೇಕು, ಎಲ್ಲವನ್ನು ನಾವೇ ಮಾಡಬೇಕು. ಮಾಡಿ ಸೋತ್ ಹೋಗ್ತೇವೆ ನಾವು. ಯಾರು ನಮ್ಮನ್ನು ಹೊಗಳುವುದಿಲ್ಲ, ವಿಚಾರಿಸುವುದು ಕೂಡ ಇಲ್ಲ. ಈ ಭಾಗವನ್ನು ಕಷಾಯ ಮಾಡಿಸುತ್ತೆ. ಆದ್ದರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕಷಾಯವನ್ನು ಮುರಿದಕ್ಕೋಸ್ಕರ ಸೇವೆ ಮಾಡಬೇಕು. ಸೇವೆ ಮಾಡೋದಕ್ಕೆ ಕಷಾಯ ಮಾಡಿದರೆ ತಪ್ಪಲ್ವಾ? ಹಾಗಾಗಿ ಕಷಾಯವನ್ನು ಜ್ಞಾನದಿಂದ ಖಾಲಿ ಮಾಡಬೇಕು. ಮತ್ತೆ ಹೇಳ್ತಾರಲ್ಲ, ನೀವು ಮಾಡುವ ಕೆಲಸ ಸರಿ ಇದೆ, ಅವ್ರದ್ದು ಸರಿ ಇಲ್ಲ. ಅಹಂಕಾರಕ್ಕೆ ಪೋಷಣೆ ಸಿಕ್ಕಿದ್ರೆ ಸಾಕು. ಹೀಗಲ್ಲ, ತಿಳುವಳಿಕೆ ಇರಬೇಕು. ಸೇವೆಯನ್ನು ನಾನು ಕಸ ತೆಗೆದೋಕ್ಕೋಸ್ಕರ ಮಾಡಬೇಕು. ಜೊತೆಗೆ ನಮಗೆ ಎಷ್ಟು ಸಿಂಪಲ್ ಈಕ್ವೇಶನ್ ಸಿಕ್ಕಿದೆ. ಮನೆ, ಗಂಡ, ಮಕ್ಕಳಿಗಾಗಿ ಮಾಡ್ತೀವಿ, ಅವೆಲ್ಲ ಮೋಹಕ್ಕೆ ಹೊರಟೋಗುತ್ತೆ. ಮಹಾತ್ಮರಿಗೆ ಮಾಡಿದರೆ ಮೋಕ್ಷಕ್ಕೆ ಹೋಗುತ್ತೆ. ಅಹಂಕಾರವನ್ನು ಜಗತ್ ಕಲ್ಯಾಣದ ಕಡೆಗೆ ತಿರುಗಿಸಬೇಕು. ನಮ್ಮಲ್ಲಿರುವ ಹಣವನ್ನು ಜಗತ್ ಕಲ್ಯಾಣಕ್ಕೆ ಖರ್ಚು ಮಾಡಬೇಕು. ಇಲ್ಲದೆ ಹೋದರೆ ಮನೆಯಲ್ಲಿ ಮೋಹಕ್ಕಾಗಿ ವೆಚ್ಚ ಮಾಡಿದರೆ ಏನು ಪ್ರಯೋಜನ? ನಮ್ಮ ಶಕ್ತಿಯ ದುರುಪಯೋಗವಾಗಬಾರ್ದು. ಮಹಾತ್ಮರ ಸೇವೆಗಾಗಿ ಮಾಡಬೇಕು. ಮೋಹದಲ್ಲಿ ಬೆದ್ದು ಏನೇನೋ ಮಾಡ್ತೀರಾ, ಆಮೇಲೆ ನಿಮಗೆ ಹೊಡೆತ ಬೀಳುತ್ತೆ. ಸ್ವಲ್ಪ ಸರಿಯಾಗಿ ತಿಳಿಸ್ಕೊಡಿ ದೀಪಕ್ ಭಾಯ್. ಸೇವೆ ಮಾಡೋದ್ರಿಂದ ಸ್ತ್ರೀ ಪ್ರಕೃತಿ ಸವ್ಯತ್ತೆ, ಹಾಗೂ ಅಲ್ಲೇ ಅಹಂಕಾರ ಉಂಟಾಗತ್ತಾ ಅನ್ನೋದು ನನಗಿನ್ನೂ ಸರಿಯಾಗಿ ಅರ್ಥ ಆಗ್ತಿಲ್ಲ. ಅದೇನಂದ್ರೆ, ಮೊದಲು ನೀವು ಏನಾದರೂ ಮಾಡಬೇಕು. ಏನ್ ಮಾಡ್ತೀರಾ ಅಂದ್ರೆ, ಅಡುಗೆ, ಮನೆ ಕೆಲಸ, ಗುಡಿಸುವ ಕೆಲಸ ಎಲ್ಲ ಇದೆ. ಅದೇ ವೃತ್ತಿಯನ್ನ ಸೇವೆಗೆ ತಿರುಗಿಸ್ಬೇಕು. ನಾನೀಗ ಸೇವೆ ಮಾಡ್ತೀನಿ. ಸೇವೆ ಮಾಡುವಾಗ ತನ್ಮಯಕಾರವಾಗಿ ಚೆನ್ನಾಗಿ ಮಾಡ್ಬೋದು. ಸ್ತ್ರೀ ಪ್ರಕೃತಿಯಲ್ಲಿದೆ, ಮಕ್ಕಳನ್ನು ಬೆಳೆಸೋದು, ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು, ಅದಲ್ಲದೆ ಅತ್ತೆ ಮಾವಂದಿರ ಸೇವೆ ಮಾಡೋದು. ಸೇವೆ ಮಾಡುವ ಅದು ಒಂದು ರೀತಿಯ ಕೌಶಲ್ಯವಿದೆ, ಅದನ್ನು ಮಾಡಬಹುದು. ಪುರುಷರು ಮಾಡ್ತಾರೆ, ಆದರೆ ಸ್ತ್ರೀಯರು ವಯಸ್ಸಾದವರ ಸೇವೆ ಅದೆಷ್ಟು ಕೊಳಕು ಮಾಡಿದ್ರು, ಎಷ್ಟು ಬಾರಿ ವಾಂತಿ ಭೇದಿ ಮಾಡಿದ್ರು, ಕೊಳಕು ಅಶುಚಿ ಮಾಡಿಬಿಟ್ರು ಸ್ವಚ್ಛಗೊಳಿಸ್ತಾರೆ. ಅದು ಯಾಕೆಂದ್ರೆ ಅವರಿಗೆ ಕೊಳಕು ಅನ್ಸೋದಿಲ್ಲ, ಸೇವಾ ಭಾವನೆಯಿಂದ ಮಾಡ್ತಾರೆ. ಮಕ್ಕಳ ಸೇವೆ ಮಮತೆಯಿಂದ ಮಾಡ್ತಾರೆ, ಹೊರಗೆ ಪ್ರಶಸ್ತ ಭಾವನೆಯಿಂದ ಮಾಡ್ತಾರೆ, ಮೋಕ್ಷದ ಗುರಿ ಇಟ್ಕೊಂಡು. ಇಲ್ಲ, ನಾವು ಮಹಾತ್ಮರ ಸೇವೆ ಮಾಡಬೇಕು. ದಾದಾ ಅವರ ಜ್ಞಾನದಲ್ಲಿ ಇರುವಂತವರು, ಸಿಮಂದರ್ ಸ್ವಾಮಿಯ ಶರಣು ಪ್ರಾಪ್ತಿಯಾಗ್ಬೋದು, ಮೋಕ್ಷಕ್ಕೆ ಹೋಗ್ಬೋದು. ನಮ್ಮ ಸಂಪೂರ್ಣ ಭಾವನೆಯನ್ನ ಸಂಸಾರದ ಕಡೆಯಿಂದ ತೆಗೆದು ಆತ್ಮದ ಹಿತಕ್ಕೆ, ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳು ಮಾಡಬೇಕು. ದೀಪಕ್ ಬಾಯಿಗೆ ಅಡುಗೆ ಮಾಡಬೇಕು, ನೀರು ಅವರಿಗೆ ತಿನ್ನಿಸ್ಬೇಕು, ಮಾಡ್ತೀರಲ್ಲ. ತಿನ್ನೋ ಪದಾರ್ಥ ಮನೆಯವರಿಗೆ ಬೇರೆಯವರಿಗೆ ಒಂದೇ ಇರುತ್ತಲ್ಲ. ಇಂಟೆನ್ಷನ್ ಬದಲಾಗಿದೆ. ಅಡುಗೆ ಹೀಗೆ ಮಾಡ್ತಿದ್ರು, ಮೊದಲು ಮಾಡ್ತಾ ಇದ್ರಿ. ಇಂಟೆನ್ಷನ್ ಬದಲಾಗಿದೆ. ಮಹಾತ್ಮರು ಊಟ ಮಾಡ್ತಾರೆ, ಇಲ್ಲಿ ಯಾತ್ರಿಗಳು ಊಟ ಮಾಡ್ತಾರೆ, ಸಿಮಂದರ್ ಸಿಟಿಯ ಮಹಾತ್ಮರು ಊಟ ಮಾಡ್ತಾರೆ. ಮತ್ತಿವರು ಮಹಾತ್ಮರು ಇಡೀ ದಿನ ದಾದಾ ಭಗವಾನ್ರ ಕೆಲಸ ಮಾಡ್ತಾರೆ, ಜಗತ್ ಕಲ್ಯಾಣದ.
ಅಂದರೆ ಜಗತ್ ಕಲ್ಯಾಣದ ಗುರಿಯನ್ನು ಇಟ್ಕೊಂಡೇ ನೀವು ಡೈರೆಕ್ಟ್ಲಿ ಜನರಿಗೆ ಉಪದೇಶ ಮಾಡಬೇಡಿ. ಒಳ್ಳೆ ಉದ್ದೇಶದಿಂದ ಅವರು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡುವವರಿಗೆ ನೀವು ಹೆಲ್ಪ್ ಮಾಡಿ, ಅವರಿಗೆ ಹೆಲ್ಪ್ ಮಾಡುವವರಿಗೆ ಹೆಲ್ಪ್ ಮಾಡಿ. ಡೈರೆಕ್ಟ್ಲಿ ನೀವು ಜಗತ್ ಕಲ್ಯಾಣದ ಉಪದೇಶಕರಿಗೆ ಹೆಲ್ಪ್ ಮಾಡಿದ ಹಾಗೆಯೇ ಆಗುತ್ತೆ. ಯಾವ ಲೆವೆಲಲ್ಲೇ ಇರಲಿ, 1, 2, 3, 4 ಯಾವುದೇ ಲೆವೆಲ್ ಇರಲಿ, ಆ ಲೆವೆಲ್ನವರಿಗೆ ಹೆಲ್ಪ್ ಮಾಡಿ. ಅವರು ಮೇಲೆಯವರಿಗೆ ಮಾಡ್ತಾರೆ, ಅವರ ಮೇಲೆಯವರಿಗೆ ಮಾಡ್ತಾರೆ. ದಾದಾವರ ಕೆಲಸನೇ ಆಗುತ್ತಲ್ಲ. ಕೊನೆಗೆ ಅದು ದಾದಾ ಅಂತಾರೆ ಸಿಮಂದರ್ ಸ್ವಾಮಿ ಸೇವೆ. ಅದು ಇದು ಸಿಮಂದರ್ ಸ್ವಾಮಿ ಭಗವಂತರ ಮಿಷನ್. ಈ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು. ಬರೀ ಉಪದೇಶ ಮಾಡುವುದೊಂದೇ ಸೇವೆ ಅಲ್ಲ. ಈಗ ಸೇವೆಯಲ್ಲಿ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಅನ್ನೋದು ಬಂದ್ಬಿಟ್ರೆ ಇವೆಲ್ಲ ಕಸಗಳು ಮೇಲಕ್ಕೆ ಬರುತ್ತವೆ. ಅವುಗಳನ್ನ ಜ್ಞಾನದಿಂದ ತೆಗೆದು ಹಾಕಬೇಕು. ನಾವು ಇದರಲ್ಲಿ ಬೀಳ್ಬಾರ್ದು, ರಾಗದ್ವೇಷದಲ್ಲಿ ಬೀಳ್ಬಾರ್ದು. ಮತ್ತೆ ಪ್ರೇಮದಿಂದ ಇದ್ದು ಬಗೆಹರಿಸ್ಕೊಳ್ಬೇಕು. ತಿಳುವಳಿಕೆಯಿಂದ, ಪ್ರೇಮದಿಂದ. ಮೊದಲು ಸ್ಪರ್ಧೆ, ಅಹಂಕಾರ ಇದ್ದೇ ಇದೆ. ಅವರು ಚೆನ್ನಾಗಿ ಮಾಡ್ತಾರೆ, ನನ್ನ ಯಾರು ಕೇಳೋದೇ ಇಲ್ಲ. ಮುಖ್ಯವಾಗಿ ಅಹಂಕಾರಕ್ಕೆ ಅಪೇಕ್ಷೆ ಇರುತ್ತೆ. ನನ್ನ ವಿಚಾರಿಸ್ಕೋಬೇಕು, ಮರ್ಯಾದೆ ಕೊಡಬೇಕು. ಪ್ರೀತಿಯಿಂದ ಕೇಳಿದರೆ ಎಲ್ಲ ಸೇವೆ ಮಾಡಲು ತಯಾರಾಗ್ತೇವೆ. ಇವರು ಹೀಗೆ ದಾದಾಗಿರಿ ಮಾಡಿದರೆ ಯಾರು ಮಾಡ್ತಾರೆ ಹೇಳಿ? ಪ್ರೀತಿಯಿಂದಲ್ಲ, ಇದು ಮರ್ಯಾದೆಯಿಂದ ಕೇಳಿದರೆ ನಾನು ಮಾಡ್ತೇನೆ. ಈ ಅಹಂಕಾರದ ಗಲಾಟೆ ತುಂಬಾ ಆಗತ್ತೆ. ನಿಧಾನಕ್ಕೆ ನಾವು ಕಂಡ್ಕೋಬೇಕು ಮಾನ ಯಾಕೆ ಬೇಕು ಅಂತ. ಬೇರೆಯವರು ಎಷ್ಟೇ ಮಾನ ಕೊಟ್ಟರು ನಮ್ಮ ಖಾತೆಗೆ ಬರುವುದೇ ಇಲ್ಲ, ಮಾನದ ಖಾತೆಗೆ ಹೋಗುತ್ತೆ. ಯಾರು ಏನೇ ಹೇಳಿದ್ರು ಆಫ್ಟರ್ ಆಲ್ ತಿಳುವಳಿಕೆ ಇರಲಿಕ್ಕಿಲ್ಲ. ನಿಜವಾಗಿ ಎಲ್ಲರ ಭಾವನೆಯಂತೂ ಜಗತ್ ಕಲ್ಯಾಣದ ಪ್ರಾಜೆಕ್ಟ್ಗೆ ಇರುತ್ತೆ. ಯಾರಿಗೂ ಸ್ವಂತದ ಸ್ವಾರ್ಥವಿಲ್ಲ. ಕೆಲವರಂತಾರೆ ಈ ಕೆಲಸಕ್ಕೆ ನಾವು ಹಣ ತಗೋತೀವಾ? ಹಣವಲ್ಲ, ಮಾನ ತುಂಬಾ ದೊಡ್ಡದಿದೆ. ಹಣಕ್ಕಾಗಿ ಇದ್ರೆ 1,000 ರೂಪಾಯಿ ಕೊಟ್ರೆ ಸಾಕು. ಮಾನ 10,000ದಷ್ಟು ಇರುತ್ತೆ, ತೃಪ್ತಿಯಾಗುವಷ್ಟು. ಈ ಆನರರಿ ಶಬ್ದ ಎಲ್ಲ ಮೋಸ. ಯಾವ ರೀತಿಯಿಂದಲೂ ಕಮಿಷನ್ ನಿಜವಾಗಿ ಮಾನಕ್ಕಾಗಿ ಇರ್ಕೊಡ್ದು, ಲಾಭಕ್ಕಾಗಿ ಇರಬಾರ್ದು, ಲಾಭ ನಷ್ಟಕ್ಕೆ ಇರಬಾರ್ದು, ನನ್ನ ಮೋಕ್ಷಕ್ಕಾಗಿ ಇರಬೇಕು. ಮತ್ತೆ ನಿರುಮ ಹೇಳಿದರೆ ಸ್ತ್ರೀ ಪ್ರಕೃತಿ ಸವಿಬೇಕಿದ್ರೆ ಮಾಡಬೇಕು. ಅದು ಆಜ್ಞೆ, ಆಜ್ಞೆಯೇ ಧರ್ಮ, ಆಜ್ಞೆಯೇ ತಪ. ಪ್ರಾರಂಭದಲ್ಲಿ ಬುದ್ಧಿ ವಿಚಾರ ಮಾಡುತ್ತೆ ನಿಜ. ಇದರಿಂದ ಏನ್ ಲಾಭ? ಎಲ್ಲ ಕಸಗಳು ಸುಟ್ಟು ಹೋಗುವುದೇ ಆಗಿದೆ. ಅದುವೇ ಲಾಭ, ಮೋಕ್ಷಕ್ಕಾಗಿ ಲಾಭ. ಅದು ಬಿಟ್ಟು ಬೇರೆ ಯಾವ ವಿಚಾರನೂ ಬೇಕಿಲ್ಲ. ಜಗತ್ ಕಲ್ಯಾಣದ ಕಷಾಯ ಅವೆಲ್ಲವೂ ಕತ್ತರಿಸಿ ಹೋಗುತ್ತವೆ. ಆದರೆ ಇದಂತೂ ಮಧ್ಯೆ ಕಮಿಷನ್ಗಾಗಿ, ನಿಜವಾಗಿ ಕಮಿಷನ್ನ ಆಸೆಯಲ್ಲಿದೆ ಸೇವೆ ಮಾಡಿದ್ರೆ ತುಂಬಾ ಉತ್ತಮ. ಆಗ್ಲೇ ನೀವು ಆತ್ಮದ ಕಡೆಗೆ ಬರ್ತೀರಾ. ಕಸ ಮೇಲಕ್ಕೆ ಬರುತ್ತೆ, ಅದು ಇದ್ದೇ ಇದೆ ಅಲ್ಲ. ಈಗ ನೋಡಿ, ಕೈ ಕೊಳಕಾಗಿರ್ಲಿ, ಸ್ವಚ್ಛವಾಗಿರ್ಲಿ, ಇದೇ ಕೈಯಿಂದ ಮಾಡ್ತಿದ್ದೆವು, ಅದೇ ಕೈಯಿಂದ ಎಲ್ಲಿ ಮಾಡಬೇಕು? ಈಗ ಸ್ವಚ್ಛ ಮಾಡ್ಕೊಳ್ಳಿ. ವೃತ್ತಿಗಳು ಬೇರೆ ಕಡೆಗೆ ಇದ್ದವು, ಗುರಿಯ ಕಡೆಗೆ ತಿರುಗಿಸಿ. ನನಗೆ ಕಷಾಯಗಳು ಬಹಳಷ್ಟು ಉಂಟಾಗ್ತವೆ, ಸಂಘರ್ಷಣೆಗಳು ಬಹಳ ಉಂಟಾಗ್ತವೆ. ಈ ಸಂಘರ್ಷಣೆಯಿಂದ ಕ್ರೋಧ ಉಂಟಾಗುತ್ತೆ, ಈ ಕ್ರೋಧದಿಂದ ರಾಗ ದ್ವೇಷ ಉಂಟಾಗುತ್ತೆ. ಈ ರಾಗದ ಬಗ್ಗೆ ನನಗೆ ಅರ್ಥ ಆಗಿದೆ. ಈಗ ನನ್ನ ಸಹೋದರ ಅದೇನೇ ಹೇಳಿದ್ರು ಕ್ಷಮಿಸ್ಬಿಡ್ತಾನೆ. ಅದು ತಮ್ಮನಾಗಿರ್ಲಿ ಅಥವಾ ಅಣ್ಣನಾಗಿರ್ಲಿ, ಎಲ್ರಿಗೂ ಕ್ಷಮಿಸ್ಬಿಡ್ತಾನೆ. ಆದ್ರೆ ಯಾವಾಗ ಈ ಕಷಾಯ ಉಂಟಾಗುತ್ತೆ, ಹಾಗೆ ರೂಮ್ನೊಳಗೇನೆ ಒಬ್ನೇ ಕೂಗಾಡ್ತಾನೆ, ಹಾಗ್ ಮಾಡ್ಬಿಡ್ತೇನೆ, ಹೀಗ್ ಮಾಡ್ಬಿಡ್ತೇನೆ, ಅವ್ರು ನನ್ಗೆ ಹಾಗ್ ಮಾಡಿದ್ರು ಅಂತ. ನನ್ನಷ್ಟಕ್ಕೇನೆ ಒಳಗಡೆನೆ ಕ್ರೋಧ ಉಂಟಾಗುತ್ತೆ. ಇದು ಬಿಟ್ಟು ಹೋಗ್ತಾ ಇಲ್ಲ. ನಿಮ್ಮ ಹೆಸರೇನು? ಈಶ್ವರ್ ಪಟೇಲ್. ಹಾ, ಈಶ್ವರ್ ಭಾಯ್ ಜೊತೆಲಿ ಕನ್ನಡಿ ಮುಂದೆ ನಿಂತು ಮಾತಾಡಿ. ಈಶ್ವರ್ ಭಾಯ್, ಯಾಕೆ ಸುಮ್ನೆ ಹೀಗೆಲ್ಲ ಜೋರಾಗಿ ಬೈಯುವುದು ಯಾಕೆ? ಏನ್ ಹಾಳು ಮಾಡಿದಾನ ಅವನು? ನಿನ್ಗೇನು ಅಧಿಕಾರವಿದೆ? ಮತ್ತೆ ಈಶ್ವರ್ ಭಾಯ್ಗೆ ಕೇಳ್ಬೇಕು, ನಿನ್ಗೇನಾದ್ರೂ ಅದೇನಂದ್ರೆ ಅದು ಅವನೊಟ್ಟಿಗೆ ಮಾತನಾಡಿಯಲ್ಲ. ಅವನನ್ನು ಕೇಳಿ, ಅವನನ್ನು ಕೇಳದೆ ನೀವು ಮಾತನಾಡಿದ್ರೆ ಅವನು ಕೇಳಿಸಿಕೊಳ್ಳುವುದಿಲ್ಲ. ನಂತರ ಅವನಿಷ್ಟದಂತೆ ಈ ಕಷಾಯಗಳು 20 ವರ್ಷದ ಹಿಂದಿನ ವಿಚಾರದ ಬಗ್ಗೆ. ತೊಂದರೆ ಇಲ್ಲ, ಉಪಾಯ ಮಾಡಬಹುದಲ್ಲ. ಸರಿ, ನಿಧಾನವಾಗಿ ಹೇಳಿ. ಇವತ್ತು ಬೆಳಿಗ್ಗಿಂದ ಏನ್ ತಪ್ಪುಗಳಾಗಿವೆ, ನಿನ್ನೆ ಏನೆಲ್ಲ ತಪ್ಪಾಗಿತ್ತು, ಪ್ರತಿಕ್ರಮಣ ಮಾಡಿ. ಪ್ರತಿಕ್ರಮಣ ಮಾಡ್ತಾ ಕೇಳಬೇಕು, ಇದರಲ್ಲಿ ಮುಖ್ಯ ಕಾರಣ ಏನು ಅಂತ. ನೀನು ಹೇಳ್ತಿದ್ಯಾ, ಹೇಳುವುದು ಅದು ತಪ್ಪ, ಅದಕ್ಕಿಂತ ಹೆಚ್ಚು ತಪ್ಪಾಗಿದ್ಯಾ? ಆಮೇಲೆ ಮತ್ತೆ ದಾದಾ ಅವರು 5 ಆಜ್ಞೆಗಳನ್ನ ಅಳವಡಿಸಿಕೊಂಡು ಏನ್ ನಡೀತು ಅದು ಸರಿಯಾಗಿದೆ, ವ್ಯವಸ್ಥಿತ ಆಗಿದೆ ಅಂತಾರೆ. ಸಾಕು, ಅಷ್ಟು ಮಾಡ್ತಾ ಹೋಗಿ. ನೀವೇನ್ ಮಾಡಿ, 5 ನಿಮಿಷ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಪ್ರತಿ ರಾತ್ರಿ. ನಾವು ವ್ಯವಸ್ಥಿತ ಬಗ್ಗೆ ಓದ್ಲಿಲ್ವಾ? ತಾನೇ ತನ್ಗೆ ಜೋರು ಮಾಡಿದರೆ ಉಂಟಾಗತ್ತೆ ಇಬ್ಬರಿಗೂ ಬಿಡುಗಡೆ. ಮಾಡಬೇಕಾದ ವಿಚಾರ. ಒಳ್ಳೇದು. ಮತ್ತೆ ಯಾವುದೇ ಒಂದು ದೋಷ ತೆಗೆದುಕೊಳ್ಳಿ. ನಿಮ್ಮ ಕ್ರೋಧದ ಬಗ್ಗೆ, ತಿನ್ನೋ ವಿಚಾರದಲ್ಲಿ ಯಾರ ಜೊತೆಗಾದರೂ ಜಗಳವಾಗಿದ್ದರೆ ದೋಷದಿಂದ ಬೇರ್ಪಟ್ಟು ಜಾಗೃತಿಯೊಂದಿಗೆ ಸಾಲ್ವ್ ಮಾಡಬೇಕು. 5 ಆಜ್ಞೆಗಳ ಸೊಲ್ಯೂಷನ್ ಇದೆ ನಮ್ಮಲ್ಲಿ. ಹೀಗೆ
ಅವನ ಜೊತೆಗೆ ಕೂತ್ಕೊಂಡು ಮಾತ್ನಾಡಬೇಕು ಮತ್ತೆ ಹೇಳ್ಬೇಕು, ದಾದಾ ಹೇಳ್ತಿದ್ರಲ್ಲ ಎಲ್ಲವೂ ವ್ಯವಸ್ಥಿತ ಎಂದು. ವ್ಯವಸ್ಥಿತದಲ್ಲಿರಲು ತೊಂದರೆ ಇದೆಯಾ? ಇಲ್ಲ. ಅಂದ್ರೆ ಪಾಲಿಸು. ಯಾವ ಫೈಲ್ ಜಿಗುಟಾಗಿದೆ, ಯಾವ ಫೈಲ್ಗೆ ಸೆಟ್ ಮಾಡಿದ್ದೀಯಾ, ಅದ್ ನಿನ್ನ ತಪ್ಪು ಅಂತ ಅನ್ಸುತ್ತಾ ನಿಂಗೆ? ಅವನ್ ಹೇಳ್ತಾನೆ, ಹೌದು, ಪ್ರತಿಕ್ರಮಣ ಮಾಡು. ಹೀಗೆ ಎಕ್ಸಾಕ್ಟ್ ನೀವು ನಿಮ್ಮ ಗೆಳೆಯರಿಗೆ ಹೇಳ್ತೀರಲ್ವಾ, ಯಾಕೆ ಸುಮ್ನ ಅವನೊಂದಿಗೆ ಜಗಳವಾಡ್ತಾ ಇರ್ತೀಯ, ಬಿಟ್ಬಿಡಲ್ಲ. ನೀವು 3 ಜನ ಆಗ್ತೀರಲ್ಲ, ಈಶ್ವರ್ ಭಾಯಿ, ಹಿಮಾಂಶು ಮತ್ತೆ ನೀವು. ಇಲ್ಲಿ ವ್ಯವಹಾರವಿದೆ, ಈಶ್ವರ್ ಭಾಯಿ ಮತ್ತೆ ನೀವು. ಈಶ್ವರ್ ಭಾಯಿ ವ್ಯವಹಾರದಲ್ಲಿ ಜಗಳವಾಡ್ತಾನೆ, ನೀವು ಅವನನ್ನ ಹಿಂದೆ ಕೆಳಬೇಕಷ್ಟೇ. ಎರಡರ ಬಗ್ಗೆ ಗಮನ ಇಟ್ರೆ ತುಂಬಾ ಸೂಕ್ಷ್ಮ ವಿಚಾರಗಳ ಅಗತ್ಯವಿಲ್ಲ. ದಾದಾ ಎಲ್ಲವನ್ನೂ ಹೇಳಿದ್ದಾರೆ. ಮುಖ್ಯ ಸಿದ್ಧಾಂತದ ವಿಚಾರವನ್ನು ತೆಗೆದುಕೊಳ್ಳೋಣ ನಾವು. ಹೇಗೆ ಅಡುಗೆ ಮನೆ ಕೆಲಸದಲ್ಲಿ ರೀಮಾ ಕೆಲಸ ಮಾಡ್ತಾಳೆ ಮತ್ತೆ ನೀವಿದ್ದೀರಾ. ರೀಮಾ ತನ್ಮಯಕಾರವಾಗಿ ಕೆಲಸ ಮಾಡಿದ್ಮೇಲೆ ನೀವು ಕೇಳಬೇಕು, ರೀಮಾ ನಿನ್ಗೆ ಖುಷಿ ಆಗುತ್ತಾ ಕೆಲಸದಲ್ಲಿ? ಬೇಸರ ಆಗುದಿಲ್ವಾ? ಸ್ವಲ್ಪ ಸ್ವಲ್ಪ ಆಗತ್ತೆ. ತನ್ಮಯಕಾರವಾಗಿ ಮಾಡ್ತಿದ್ದೆ, ತೊಂದರೆ ಇಲ್ಲ, ಬೇರೆದ್ ಮಾಡು. ಆಗ ಬೇರ್ಪಡ್ತೀರಾ. ಇಷ್ಟು ಬೇರ್ಪಟ್ಟಿರ್ಬೇಕಂದ್ರೆ ರೀಮಾ, ಕೆಲ್ಸ ಮತ್ತೆ ಶುದ್ಧಾತ್ಮ 3 ಇರುತ್ತಲ್ಲ, ಸುಲಭ ಅಲ್ಲ. ಹೀಗೆ ಪ್ರತಿಯೊಂದು ಲೆವೆಲ್ನಲ್ಲೂ ಬೇರ್ಪಟ್ಟಿರ್ಬೇಕು. ಯಾವ್ದೇ ಕೆಲ್ಸ ತಿಂತಿರುವಾಗ್ಲೂ ತಿನ್ನುವವ ಮಧ್ಯದಲ್ಲಿರುವಾತ ಮತ್ತೆ ನಾವು ಶುದ್ಧಾತ್ಮ. ಏನ್ ತಿಂತಿದ್ಯಾ? ಇಷ್ಟವಾಗ್ತಿದ್ಯಾ? ಇಷ್ಟವಾಗತ್ತೆ, ಹಾಗೆ ತಿನ್ನೋ, ಒಳ್ಳೇದು. ತಿನ್ನೋ ಕ್ರಿಯೆ, ಹೊರಗಿನ ಕ್ರಿಯೆ ಇರ್ಲಿ, ತಿನ್ನೋ ಕ್ರಿಯೆ ಇರ್ಲಿ. ಮೊದಲು ರೀಮಾ ಅನ್ನೋಳು ನಾನು, ಮತ್ತೆ ಶುದ್ಧಾತ್ಮ ಇದೆ. ಪ್ರಜ್ಞೆ, ಅಹಂಕಾರ, ಕಾರ್ಯ, ಹೀಗೆ 3 ಇದೆ. ಅಹಂಕಾರವಿದೆ, ಕಾರ್ಯವಿದೆ ಮತ್ತೆ ಪ್ರಜ್ಞೆ ಇದೆ. ದೇಹವಿದೆ, ಅಹಂಕಾರವಿದೆ ಮತ್ತೆ ಪ್ರಜ್ಞೆ. ಮಂಗಳ್ ದಾಸ್ ಭಾವನೆ ಇದೆ, ಪ್ರಜ್ಞೆ ಇದೆ. ಅರ್ಥವಾಯ್ತಲ್ಲ ಎಲ್ರಿಗೆ? ನಿಧಾನವಾಗಿ ಸೆಟ್ ಮಾಡಿದ್ರಿ ಮತ್ತೆ ಶುರುವಾಗುತ್ತೆ. ಆಮೇಲೆ ಶುರುವಾಗಿದೆ ಎಲ್ರಿಗೂ, ಇನ್ನೂ ಮುಂದಕ್ಕೆ ಸಾಗ್ಬೇಕು.